ಸಿರಿಧಾನ್ಯಗಳ ಸವಿರುಚಿ. ನೋ ರೈಸ್, ನೋ ವೀಟ್, ನೋ ರವಾ, ನೋ ಮೈದಾ, ನೋ ಶುಗರ್, ನೋ ಸೋಡಾ, ನೋ ಕಲರ್, ನೋ ಕೆಮಿಕಲ್ಸ್, ನೋ ರಿಫಂಡ್ ಆಯಿಲ್ಸ್ ಅಂತೆ. ಸಿಂಬಲ್ ಆಫ್ ಹೆಲ್ತ್ ಅಂತ. ಏನಕ್ಕೆ ಅಂದರೆ ತಾಮ್ರದಲ್ಲಿ ಸ್ಟೋರೇಜ್ ಮಾಡಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ. ಹೆಲ್ದಿ ಆಗಿರೋ ಫುಡ್ ಟೇಸ್ಟಿ ಆಗಿರಲ್ಲ, ಆ್ಯಂಡ್ ಟೇಸ್ಟಿ ಆಗಿರೋ ಫುಡ್ ಹೆಲ್ದಿ ಆಗಿರೋ ಇದೇ ಕಾನ್ಸೆಪ್ಟ್ ಎಲ್ರಿಗೂ. ಮಿಲೆಟಲ್ಲಿ ಮಾಡಿರೋಂಥ ಪಲಾವ್, ಮಿಲೆಟಲ್ಲಿ ಮಾಡಿರೋ ಪಾಯಸ, ಚಪಾತಿ, ಮಿಲೆಟ್ದು ರೈಸ್ ಇದೆ, ಅದಕ್ಕೆ ಸಾಂಬಾರ್ ಇದೆ, ರಸಮ್ ಇದೆ, ಚಪಾತಿ ಕುರ್ಮಾ ಸಿಗುತ್ತೆ, ಕೇರಳ ಪುಟ್ಟು ಅಂತಲೇ ಕೇಳುತ್ತೆ. ಮಿಲೆಟಲ್ಲಿ ಮೊಸರನ್ನ ಕೂಡ ಮಾಡಿದ್ದೀವಿ. ಇನ್ನೇ ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ. ತಿನ್ನುವಾಗ ಅದು ಕ್ರಿಸ್ಪಿ ಫೀಲ್ ಅನಿಸುತ್ತೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಮತ್ತು ನಿಮ್ಮ ಹೊಟ್ಟೆ ಹೇಳುತ್ತೆ, ಗುರು ನೀನು ಇವತ್ತೇ ಕೊಟ್ಟಿದ್ದು ನನಗೆ ಒಳ್ಳೆ ಊಟ. ನಮಸ್ಕಾರ ಎಲ್ಲರಿಗೂ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ತುಂಬ ಫುಡ್ ಎಲ್ಲ ಕಡೆ ಊಟಗಳನ್ನ ವೆರೈಟಿ ಫುಡ್ನ ರಿವ್ಯೂ ಮಾಡ್ತೀವಿ. ಇವತ್ತು ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ಕಾನ್ಸೆಪ್ಟ್ನಲ್ಲಿ ಮಾಡಿರೋ ಒಂದು ಸೂಪರ್ ಆಗಿರೋ ಪ್ಲೇಸಿಗೆ ಬಂದಿದ್ದೀವಿ. ಶ್ರೀ ಆರ್ಗ್ಯಾನಿಕ್ ವರ್ಲ್ಡ್ ಅಂತ ಮಲ್ಲೇಶ್ವರಮಲ್ಲಿ. ಸೊ ತಿನ್ನುವಾಗ ನಮಗೆ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ, ಅಯ್ಯೋ ಜಾಸ್ತಿ ತಿಂದರೆ ಫ್ಯಾಟ್ ಆಗುತ್ತೆ, ಇದು ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಇಲ್ಲೂ ಒಂದು ಯುನೀಕ್ ಕಾನ್ಸೆಪ್ಟು, ಕಂಪ್ಲೀಟ್ಲಿ ಸಿರಿಧಾನ್ಯಗಳ ಬೇಸ್ ಮೇಲೆ ಮಾಡಿರೋದಂತೆ. ಏನೇ ತಿಂದ್ರೂ ಧೈರ್ಯವಾಗಿ ನೆಮ್ಮದಿಯಿಂದ ತಿನ್ಬೋದು. ಏನೇನಿದೆ ಆಪ್ಷನ್ಸು ನೋಡೋಣ ಬನ್ನಿ. ನಾನು ಇಂಟರ್ನೆಟ್ಟಲ್ಲಿ ನೋಡಿದೆ, ಸ್ವಲ್ಪ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಡೈರೆಕ್ಟಾಗೆ ಬಂದು ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ಸರ್. ಖಂಡಿತವಾಗ್ಲೂ ಸಿರಿಧಾನ್ಯಗಳಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಫುಡ್ಗಳು ಹೇಳ್ತಿದ್ರು, ಅದನ್ನು ನಾವು ತಿನ್ನಬೇಕು ಅಂದರೆ ಅದರಿಂದ ಮಾಡಿದ್ದ ಅಂತ ಅನಿಸೋದು. ಇಲ್ಲಿ ಏನು ತಂದಿದ್ದಾರೆ ಅಂದರೆ ಕಾಂಬೋ ಥರದಲ್ಲಿ ತಿಂಡಿ. ನಾವೇನು ಸರ್ವೇ ಸಾಮಾನ್ಯ ತಿಂಡಿಗಳು ತಿಂತೀವಿ, ಪಡ್ಡು, ದೋಸೆ, ಪೊಂಗಲ್ಲು, ಈ ಥರದಲ್ಲೆಲ್ಲ ಸಿರಿಧಾನ್ಯಗಳನ್ನ ಒಂದು ಮಿಲೆಟ್ಸ್ ಕಂಪ್ಲೀಟ್ಲಿ ಮಿಕ್ಸ್ ಮಾಡಿ ಇವರು ತೊಗೊಂಬಂದಿರೋ ಅಂಥದ್ದು. ಏನು ತಡ ಮಾಡೋದು ಬೇಡ, ಮಧ್ಯಾಹ್ನ ಊಟಕ್ಕೆ ಹೊಟ್ಟೆ ಹಸಿವು ಆಗ್ತಿದೆ. ಏನೇನಿದೆ ಇವ್ರದ್ದು, ಏನು ಸ್ಪೆಷಲ್ಲು, ಅದಲ್ಲದೆ ಸ್ಟೋರ್ ತುಂಬ ಕಲರ್ಫುಲ್ ಆಗಿದೆ. ಬನ್ನಿ ಹಾಗೆ. ನಮ್ಮ ಜೊತೆ ಇವಾಗ ಈ ಹೋಟೆಲ್ ಮಾಲೀಕರು ಚಂದು ಇದ್ದಾರೆ. ಇವರ ಒಂದು ಪರಿಚಯ ಮುಖಾಂತರ ಈ ಒಂದು ಹೋಟೆಲ್ನಲ್ಲಿ ಇನ್ನೂ ಏನೇನು ಸ್ಪೆಷಲ್ ಎಲ್ಲ ಸಿಗ್ತಿದೆ ಅದನ್ನು ತಿಳ್ಕೊಳ್ಳೋಣ ಅಂತೆ. ಅವ್ರ ಕಡೆಯಿಂದನೇ ಇದೊಂದು ನಿಮಗೊಂದು ಹೈಲೈಟ್ನ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡಿಸ್ತೀನಿ. ನೋ ಅಂತ ದೊಡ್ಡದಾಗಿ ಹಾಕಿ ಅದ್ರ ಪಕ್ಕದಲ್ಲಿರೋವಂಥದ್ದು ನೋಡಿ. ನೋ ರೈಸ್, ನೋ ವೀಟ್, ನೋ ರವಾ, ನೋ ಮೈದಾ, ನೋ ಶುಗರ್, ನೋ ಸೋಡಾ, ನೋ ಕಲರ್, ನೋ ಕೆಮಿಕಲ್ಸ್, ನೋ ರಿಫಂಡ್ ಆಯಿಲ್ಸ್ ಅಂತೆ. ಇಷ್ಟನ್ನೆಲ್ಲ ನಾವು ಡೈಲಿ ತಿಂತಾ ಇದ್ದೀವಿ. ಆ್ಯಕ್ಚುಲಿ ಇದನ್ನು ಬಿಟ್ಟು ಬೇರೆದೆಲ್ಲ ತಂದಿದ್ದಾರೆ ಅಂದರೆ ಇನ್ನೆಷ್ಟು ಹೆಲ್ದಿ ಆಗಿರಲ್ಲ, ನೀವೇ ಲೆಕ್ಕ ಹಾಕಿ. ಚಂದು ಅವರೇ, ನೀವೇ ನಮ್ಮ ವೀಕ್ಷಕರು ಕಾಯ್ತಿದ್ದಾರೆ, ಈಗ ಅದಕ್ಕೆ ಪರಿಚಯ ಮಾಡಿಸಿ. ಕನ್ನಡದ ಜನತೆಗೆಲ್ರಿಗೂ ನಮಸ್ಕಾರ. ನೀವು ಇಲ್ಲಿ ಬರ್ತಾ ಇರೋದು ಒಂದು ಹೊಸ ವರ್ಲ್ಡ್ ಅಂತ ನೀವು ಅನ್ಕೋತಾ ಇದ್ದೀರಾ. ಬಟ್ ಆದರೆ ಹಳೆ ವರ್ಲ್ಡ್ನ ಹೊಸದಾಗಿ ಕ್ರಿಯೇಟ್ ಮಾಡಿ ಎಲ್ರಿಗೂ ಮತ್ತೆ ಹಿರಿಕರು ಏನು ಉಪಯೋಗಿಸ್ತಾ ಇದ್ರು, ಅವ್ರ ಸೆಲ್ಫ್ ಲೈಫ್ ಯಾವ ಥರ ಇತ್ತು ಆ ಥರ ಮತ್ತೆ ಆಗಬೇಕು ನಮ್ಮವರೆಲ್ಲ ಈ ಜನ್ರೇಷನ್ಗೆ ಅಂತ ಒಂದು ಯಂಗ್ಸ್ಟರ್ಸ್ ಆಗಿ ನಾವು ಒಂದು ಟೀಮ್ ಮಾಡಿಬಿಟ್ಟು ಇದನ್ನು ಒಂದು ಶುರು ಮಾಡಿದ್ವಿ. ಈ ಕಾನ್ಸೆಪ್ಟೇ ಹೆಲ್ದಿ ಕಾನ್ಸೆಪ್ಟ್. ನಮ್ಮದು ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್, ಸಿಂಬಲ್ ಆಫ್ ಹೆಲ್ತ್ ಅಂತ. ಈಗ ಕಾಮನ್ ಆಗಿ ಎಲ್ಲ ಹೋಟ್ಲಲ್ಲಿ ಸರ್ವೇ ಸಾಮಾನ್ಯ ಅದೇ, ನಾವು ನೋ ಅನ್ನೋದ್ರಲ್ಲಿ ಏನೇನಿತ್ತು ಅದೆಲ್ಲ ಇರುತ್ತೆ. ಅದು ಇಲ್ಲದೇನೆ ಐಟಮ್ಗಳನ್ನ ತರಬೇಕು ಅಂತ ನಿಮಗೆ ಹೆಂಗೆ ಅನ್ನಿಸ್ತು, ಮತ್ತು ಈ ಒಂದು ಲಕ್ಸುರಿ ಸೆಗ್ಮೆಂಟ್ ಥರ ಈ ಒಂದು ಹೋಟೆಲ್ಗೆ ಹೆಂಗೆ ಅದನ್ನು ಪರಿಚಯ ಮಾಡಿಸಿದ್ರು ಸರ್? ಸರ್, ಇದು ರಿಯಲ್ ಇನ್ಸಿಡೆಂಟ್. ನಮಗೆ ನಾವು ಇದನ್ನು ಏನಕ್ಕೆ ಬಂದ್ವಿ ಅನ್ನೋದು ನಡೆದಿದ್ದ ವಿಚಾರನೇ ಏನಂದರೆ ಕೋವಿಡ್ ಸರ್. ಕೋವಿಡ್ ಇನ್ಸ್ಪಿರೇಷನ್. ಹೌದು. ಆ ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತಿದೆ ಎಲ್ರಿಗೂ ಒಂದಷ್ಟು ತೊಂದರೆಗಳಾಯಿತು. ಮನೆಯಲ್ಲಿ ಒಬ್ಬರು ಯಜಮಾನನೇ ಇಲ್ಲ, ತಾಯಿ ಇಲ್ಲ, ಮಕ್ಕಳಿಲ್ಲ, ಈ ಥರ ಎಷ್ಟೋ ಜನ ಕಳ್ಕೊಂಬಿಟ್ರು. ಈ ಥರ ಇರುವಾಗ ಒಂದಷ್ಟು ಪೊಲೀಸ್ ಆಫೀಸರ್ಸ್ಗೆ, ಡಾಕ್ಟರ್ಸ್ಗಳಿಗೆಲ್ಲ ಒಂದು ಒಳ್ಳೆ ಸನ್ಮಾನಗಳು ನಡೀತಾ ಇತ್ತು. ಏನಕ್ಕೆ ಅಂದರೆ ಅವರೇನೋ ಒಂದು ನಿಂತು ವರ್ಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ಅಪ್ರಿಷಿಯೇಷನ್ ಸಿಗ್ತಾ ಇತ್ತು. ಸೊ ನಾವು ಯಂಗ್ಸ್ಟರ್ಸ್ಗಳಾಗಿ ಏನು ಮಾಡಿದ್ವಿ, ನಾವು ನಮ್ಮ ಟೀಮಲ್ಲಿ ಕೂತ್ಕೊಂಡು ಮಾತಾಡುವಾಗ ನಮಗೆ ನಮ್ಮ ಬ್ರದರ್ ನನಗೆ ಇನ್ಸ್ಪೈರ್ ಮಾಡಿದ್ರು. ನಾವು ಒಳ್ಳೆ ಫುಡ್ ಕೊಟ್ಟರೆ ಇದೆಲ್ಲ ಚೆನ್ನಾಗಿರ್ತಾರೆ. ಫುಡ್ಡಿಂದನೇ ಆರೋಗ್ಯ ಹಾಳಾಗಿರೋದು. ಇಮ್ಯುನಿಟಿ ಪವರ್ ಇಲ್ಲ ಅಂತಂದರೆ, ಆ ಬೂಸ್ಟರ್ ಇಲ್ಲ ಅಂತಂದರೆ 100% ಈ ಥರ ಒಂದು ಸಣ್ಣ ವೈರಸ್ಗೂ ಕೂಡ ಮನುಷ್ಯ ಈ ಥರ ಆಗೋಗ್ತಾನೆ ಅಂದಾಗ ನಾವು ನಮ್ಮ ಪ್ರೊಫೆಷನ್ನೆಲ್ಲ ಒಂದು ಸೈಡ್ಗೆ ಬದಿಗಿಟ್ಟು ನಾವು ಇದಕ್ಕೆ ಅಂತಲೇ ಒಂದು ಒಳಗಡೆ ಇಳಿದು ಒಂದು 3 ವರ್ಷ ಬರೀ R&Dನೇ ಮಾಡಿ ಹಿರಿಕರನ್ನೆಲ್ಲ ಮೀಟ್ ಮಾಡಿದಾಗ ಅವರು ಎಲ್ಲರೂ ಹೇಳಿದ್ದು ಒಂದೇ ಮಾತು, ಸಿರಿಧಾನ್ಯಗಳು. ನವಣೆ ಅಕ್ಕಿ ತಿಂದು ನಾವು ಈ ಥರ ಸ್ಟ್ರಾಂಗ್ ಆಗಿದ್ದೀವಿ. ನಾವು 80-85 ವರ್ಷ ಅಂತ ಅನ್ನುವಾಗ ಆಮೇಲೆ ನಮ್ಗೆ ಆ ಕಾನ್ಸೆಪ್ಟ್ ಗೊತ್ತಾಯಿತು. ಹಾಗಾಗಿ ಅವ್ರಿಗೆ ಯಾವುದೂ ಕಾಯಿಲೆಗಳಿರಲ್ಲ, ಅವರಷ್ಟು ಸೆಲ್ಫ್ ಲೈಫ್ ಅಷ್ಟು ಜೋರಾಯಿತು ಅಂತ. ಹಾಗೆ ಇದಕ್ಕೆ ಇಳಿದು ನಾವು ಈ ಮಿಲೆಟ್ ಅನ್ನೋದನ್ನ ಮುಂದಕ್ಕೆ ಇಟ್ಕೊಂಡು ಪ್ರತಿಯೊಂದನ್ನು ಇದರಲ್ಲಿ R&D ಮಾಡ್ತಾ ನಾವು ಈ ಸ್ಟೋರ್ನ ಓಪನ್ ಮಾಡಿ ಜನಗಳಿಗೆ ಪ್ರೆಸೆಂಟ್ ಮಾಡೋಕ್ಕೆ ಬಂದ್ವಿ ಸರ್. ನಾನು ಎಂಟ್ರಿ ಆದಾಗ ಕೆಲವೊಂದು ಥೀಮ್ಗಳು ನೋಡಿದೆ ಇಲ್ಲಿ. ಸೊ ಮೇಯ್ನ್ ನನಗೆ ನೋಡಿದ್ದು ಅಂದರೆ ಹಳೆ ಕಾಲದ್ದು ಹಿತ್ತಾಳೆ ಒಂದು ನೀರು ಕುಡಿಯೋ ಕಾನ್ಸೆಪ್ಟ್ನ ತಂದಿರೋ ಅಂಥದ್ದು. ಏನಕ್ಕೆ ಅಂದರೆ ತಾಮ್ರದಲ್ಲಿ ಸ್ಟೋರೇಜ್ ಮಾಡಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ. ಸರ್, ಹೆಲ್ತ್ ಅಂತಂದರೆ ಫುಡ್ಡಲ್ಲಿ ಒಂದೇ ಬರಲ್ಲ ಸರ್. ಕರೆಕ್ಟ್. ನೀವು ತಗೊಳ್ಳೋ ಗಾಳಿ, ಕುಡಿಯೋ ನೀರು, ಅದು ಉಪಯೋಗಿಸೋ ಪಾತ್ರೆ, ಮತ್ತು ನಾವು ತಿನ್ನೋ ಪ್ಲೇಟ್ ಕೂಡ ಇದೆಲ್ಲ ಕೌಂಟ್ ಆಗುತ್ತೆ. ನೀವು ಇಲ್ಲಿ ತಿನ್ನೋ ಪ್ಲೇಟ್ ಇದೆಯಲ್ಲ, ಆ ಪ್ಲೇಟ್ ಕೂಡ ಬಗಾಸ್ ಅಂತ ಒಂದು ಮೆಟೀರಿಯಲ್ ಅದು. ಅಂದರೆ ಕಬ್ಬಿನ ಸಿಪ್ಪೆಲ್ಲಿ ಮಾಡ್ತಾರೆ.
ಪೇಪರ್ ಅಲ್ಲ, ಥರ್ಮೋಕೋಲ್ ಅಲ್ಲ, ಪ್ಲಾಸ್ಟಿಕ್ ಅಲ್ಲ, ಅಡಕೆ ಪಟ್ಟೆನೂ ಅಲ್ಲ. ಇದು ಬಗಾಸ್ ಅಂತ ಹೇಳಿ ಅದು ಕಾಂಪೋಸ್ಟ್ ಆಗುತ್ತೆ. ಒಂದು 48-72 hours ಅಲ್ಲಿ ಅದು ಗೊಬ್ಬರ ಆಗೋಗ್ಬಿಡುತ್ತೆ. ಇದು ಕೊರಿಯನ್ ಟಾಪ್ ಅಂತ, ಇದ್ರ ಮೇಲೆ ಯಾವ ಬ್ಯಾಕ್ಟೀರಿಯಾಸ್ ಬರಲ್ಲ ಸರ್. ಫ್ಯಾನ್ ಗಾಳಿ ಪ್ಲಾಸ್ಟಿಕ್ದು ಒಳ್ಳೇದಲ್ಲ, ಹೀಟ್ ಆಗುತ್ತೆ ಅಂತ ಅದನ್ನು ಕಸ್ಟಮೈಸ್ ಮಾಡಿ ತಾಮ್ರದೇ ಮಾಡ್ಬಿಟ್ಟಿದ್ದೀವಿ. ಇದಂತೂ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಸೊ ಮಿಲೆಟಲ್ಲಿ ನಾವು ಹೆಲ್ತ್ ಮಿಕ್ಸ್ ಥರದಲ್ಲಿ ಅಷ್ಟೇ ನಾವು ಕುಡಿದಿದ್ದು, ಬೇರೆ ಇನ್ಯಾವುದು ಅಂದರೆ ಈ ಥರ ಫುಡ್ ಥರದಲ್ಲಿ ನಾವು ನೋಡಿರಲಿಲ್ಲ. ಸೊ ನೀವು ಈಗ ಬ್ರೇಕ್ಫಾಸ್ಟ್ಗೆ ಇರ್ಬೋದು, ಇಲ್ಲ ಲಂಚ್ಗೆ ಅಂತ ಹೇಳಿದ್ರೆ ಏನೇನೆಲ್ಲ ತೊಗೊಂಬಂದಿದ್ರೆ ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಹೆಲ್ದಿ ಆಗಿರೋ ಫುಡ್ ಟೇಸ್ಟಿ ಆಗಿರಲ್ಲ, ಆ್ಯಂಡ್ ಟೇಸ್ಟಿ ಆಗಿರೋ ಫುಡ್ ಹೆಲ್ದಿ ಆಗಿರೋ ಇದೇ ಕಾನ್ಸೆಪ್ಟ್ ಎಲ್ರಿಗೂ. ಅದಕ್ಕೆ ಯಾರು ಮಿಲೆಟನ್ನ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಹೆಲ್ದಿ ಆಗಿರೋ ಫುಡ್ಡನ್ನು ಟೇಸ್ಟಿಯಾಗಿ ತಂದಿದ್ದೀವಿ ನೋಡಿ ನಿಮಗೋಸ್ಕರನೇ ಎಲ್ಲ. ಇದು ಮಿಲೆಟ್ ಕಾಂಬೋ ಸರ್. ಮಿಲೆಟ್ ಕಿಚಡಿ, ಮಿಲೆಟ್ ಬಿಸಿಬೇಳೆ ಬಾತ್, ವಾವ್, ಮಿಲೆಟ್ ಪೊಂಗಲ್, ಓಕೆ, ಮಿಲೆಟ್ ಉಪ್ಪಿಟ್ಟು, ಓಕೆ, ಮಿಲೆಟ್ ಜಾಗ್ರಿ ಬಾತ್, ಅದು ನಮ್ಮ ಹೆಸರು. ಕೇಸರಿ ಬಾತನ್ನ ಸಕ್ಕರೆಯಲ್ಲಿ ಮಾಡ್ತಾರೆ, ರವೆಯಲ್ಲಿ ಮಾಡ್ತಾರೆ. ಮಿಲೆಟ್ನ ರವೆ ಮಾಡಿ ಅದರಲ್ಲಿ ಬೆಲ್ಲ ಹಾಕಿ ತುಪ್ಪ ಹಾಕಿ ಮಾಡಿರೋದು ನಮ್ಮ ಮಿಲೆಟ್ ಜಾಗ್ರಿ ಬಾತ್. ವಾವ್. ಆ್ಯಂಡ್ ಮಿಲೆಟಲ್ಲಿ ಮಾಡಿರೋಂಥ ಉದ್ದಿನೊಡೆ, ಮಸಾಲೆ ವಡೆ, ಮಿಲೆಟಲ್ಲಿ ಮಾಡಿರೋಂಥ ಪಲಾವ್, ಮಿಲೆಟಲ್ಲಿ ಮಾಡಿರೋ ಪಾಯಸ, ಚಪಾತಿ, ಮಿಲೆಟ್ದು ರೈಸ್ ಇದೆ, ಅದಕ್ಕೆ ಸಾಂಬಾರ್ ಇದೆ, ರಸಮ್ ಇದೆ, ಚಪಾತಿ ಕುರ್ಮಾ ಸಿಗುತ್ತೆ. ಕೇರಳ ಪುಟ್ಟು ಅಂತಲೇ ಕೇಳುತ್ತೆ. ಆ ಪುಟ್ಟನ್ನ ಮಿಲೆಟಲ್ಲೇ ಮಾಡಿದ್ದೀವಿ. ಅದಕ್ಕೆ ಕಾಂಬಿನೇಷನ್ ಬಂದು ಕುರ್ಮಾ. ಇದು ಬಂದು ಕೋಕೋನಟ್ ಮಿಲ್ಕ್. ಇದೆ, ನೀವು ಸ್ವೀಟ್ ಆದರೂ ತಿನ್ಬೋದು, ಖಾರನಾದರೂ ಬೇಕಂದ್ರೆ ತಿನ್ಬೋದು. ಆ್ಯಂಡ್ ಇದು ಮಿಲೆಟ್ ಪಡ್ಡು, ಮಿಲೆಟಲ್ಲಿ ಮೊಸರನ್ನ ಕೂಡ ಮಾಡಿದ್ದೀವಿ. ಸೊ ಎಷ್ಟೆಲ್ಲ ವೆರೈಟೀಸ್ ಇದೆ ನೋಡಿದ್ದೀವಿ. ಈಗ ನಾವೊಂದು ಕಾಂಬೋ ಮತ್ತು ಬೇರೆ ಏನೇನಿದೆ ಎಲ್ಲ ಒಂದು ಟೇಸ್ಟ್ ಮಾಡಿ ನೋಡೋಣಂತೆ. ಬನ್ನಿ ಕಿಚನ್ ಒಂದು ರೌಂಡ್ ಹೋಗಿ ಬರೋಣ. ಕಿಚನ್ ಆ್ಯಕ್ಚುಲಿ ನಾವು ಎಲ್ಲೇ ನೋಡಿದ್ರೂ ಹೈಜೀನ್ ತುಂಬಾ ಮ್ಯಾಟ್ರ್ ಆಗುತ್ತೆ. ನನಗೆ ಇಲ್ಲಿ ತುಂಬ ಇಷ್ಟವಾದ ವಿಚಾರ ಏನಂತ ಹೇಳಿದ್ರೆ, ಇಡೀ ಸ್ಟೋರು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಂದಿದ ತಕ್ಷಣ ಅದೊಂದು ವೈಬ್ ಗೊತ್ತಾಗುತ್ತೆ, ಏನೋ ಒಂಥರ ಪ್ರೀಮಿಯಂ ಫೀಲ್ ಆಗುತ್ತೆ. ಇಲ್ಲಿ ರೆಡಿ ಮಾಡ್ತಿದ್ದಾರೆ ನೋಡಿ ಊಟ. ಆರ್ಡರ್ ಮಾಡಿದ್ದೀವಿ, ಮೇಕಿಂಗ್ ಹೇಗೆ ಮಾಡ್ತಾರೆ ಒಂದು ರೌಂಡ್ ನೋಡೋಣ ರೀ. ನವಣೆ ದೋಸೆ. ಇನ್ನು ನಿಮಗೆ ಅನಿಸ್ಬೋದು ಏನಪ್ಪ ಮಿಲೆಟಲ್ಲಿ ಏನೇನೋ ಇದೆ, ಬಟ್ ನಾವು ಪಕ್ಕ ಇಡ್ಲಿ ಮತ್ತು ದೋಸೆ ಪ್ಯಾನ್ ಅಂತ ಅಂದ್ರೂ ನೀವೇನು ತಲೆಗೆಡ್ಸ್ಕೊಳಂಗಿಲ್ಲ. ಆವಾಗಲೇ ನೋಡ್ದಂಗೆ ನೋಡಿ ಇಲ್ಲಿ ಮಿಲೆಟ್ ದೋಸೆ ರೆಡಿ ಆಗ್ತಿದೆ. ನನಗಿಲ್ಲಿ ಮಿಲೆಟ್ಟಿಂದ ಇಡ್ಲಿ ಮಾಡ್ತಾರೆ ಅಂತ ಕೇಳಿನೂ ಸ್ವಲ್ಪ ಶಾಕಿಂಗ್ ಮತ್ತು ಸರ್ಪ್ರೈಸಿಂಗ್ ಎರಡೂ ಅನಿಸ್ತು. ಈಗ ನೋಡೋಣ ಇಡ್ಲಿ ಯಾವ ಥರ ಕಾಣುತ್ತೆ ಅಂತ. ಓಪನ್ ಮಾಡಿ ಸರ್. ಓಹೋ, ಇದು ಬೆಂದಿದೆಯಾ ಪಕ್ಕ ಫುಲ್ಲು? ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ, ತಗೊಳ್ಳಿ ಸರ್. ಮಿಲೆಟ್ ಇಡ್ಲಿ ಹೇಗಿದೆ ಟೇಸ್ಟ್ ನೋಡೋಣ. ಸೂಪರಾಗಿದೆ. ನೀವು ಬಿಸಿ ಬಿಸಿ ತಿಂದರೆ ಮಾತ್ರ ಅದ್ರದ್ದು ರಿಯಲ್ ಟೇಸ್ಟ್ ಗೊತ್ತಾಗುತ್ತೆ. ಸೊ ಬಿಸಿ ಬಿಸಿ ಇದ್ದಾಗ ತೊಗೊಳ್ಳಿ. ನಾರ್ಮಲ್ ಅಕ್ಕಿ ಇಡ್ಲಿ ಆದರೆ ಅದು ಪ್ಲೇನ್ ಟೇಸ್ಟ್ ಬಂದ್ಬಿಡುತ್ತೆ. ಮಿಲೆಟಲ್ಲಿ ಅದೊಂದು ಡಿಫ್ರೆಂಟ್ ಫ್ಲೇವರ್ ಕ್ರಿಯೇಟ್ ಆಗುತ್ತೆ. ವಿನಯ್ ನೋಡಪ್ಪ ನೀನು, ರಾಜಾ. ಇಡ್ಲಿ ಮುರಿಯೋದಕ್ಕೆಲ್ಲ ಸಾಫ್ಟಿಗೆ ಇದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ಚಟ್ನಿ ಜೊತೆಗೆ. ಇದು ನವಣೆ ಇಡ್ಲಿ ಆಗಿರೋದ್ರಿಂದ ಅಂದರೆ ಕೆಲವು ಟೇಸ್ಟ್ಗಳನ್ನ ನಾವು ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಎಂಜಾಯ್ ಅಷ್ಟೇ ಮಾಡಲಿಕ್ಕೆ ಆಗೋದು. ಸೊ ಈ ಒಂದು ಆರ್ಗ್ಯಾನಿಕ್ ವರ್ಡಿಗೆ ಬಂದರೆ ನಿಮಗೆ ವೆರೈಟಿ ಆದಂಥ ಏನು ಸಿರಿಧಾನ್ಯಗಳಲ್ಲಿ ಇರೋವಂಥ ತಿಂಡಿಗಳನ್ನ ನೀವು ಟ್ರೈ ಮಾಡ್ಬೋದು. ನವಣೆ ದೋಸೆ ಇದು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಟೇಸ್ಟ್ ಮಾತ್ರ ಅಕ್ಕಿ ದೋಸೆಗಿನ್ನ ಒಂದು ಲೆವೆಲ್ ಮುಂದೆನೇ ಇದೆ. ಇದು ತಿನ್ನುವಾಗ ಅದು ಕ್ರಿಸ್ಪಿ ಫೀಲ್ ಅನಿಸುತ್ತೆ ನೋಡಿ. ಕಾಂಬೋನು ಸಹ ರೆಡಿಯಾಗಿದೆ. ನನಗೆ ಅಲ್ಲಿ ದೋಸೆ ಹಾಕುವಾಗೇ ಆಯಿಲ್ನ ಅಬ್ಸರ್ವ್ ಮಾಡಿದೆ. ಅದು ಕೂಡ ಗಾಣದಿಂದ ಮಾಡಿರೋ ಏನೋ ಶುದ್ಧ ಆಯಿಲ್ನ ಯೂಸ್ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿಗೆ ಎಷ್ಟು ಫೋಕಸ್ ಮಾಡಿದ್ದಾರೆ ಅಂತ. ಬಟ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ನಾನು ಟೇಸ್ಟ್ ಹೇಗಿರುತ್ತಪ್ಪ, ಏನಾದರೂ ಕಾಂಪ್ರಮೈಸ್ ಆಗಿದೆಯಾ ಅಂತ ಅಂದ್ಕೊಂಡೆ. ಬಟ್ ದೋಸೆ ಮತ್ತು ಇಡ್ಲಿನಲ್ಲಿ ನನಗೇನು ಅನಿಸಿಲ್ಲ. ಅದೇ ಸಿರಿಧಾನ್ಯಗಳಿಂದ ಮಾಡಿದ ಬೇರೆ ಬೇರೆ ಖಾದ್ಯಗಳನ್ನ ಕೂಡ ಟ್ರೈ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀವಿ. ಇದು ಪಲಾವ್. ಇದು ಒಂದು ಸಲ ತಿಂದ್ರಲ್ಲ, 2 ಸಲ ತಿಂದ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡಬೇಕು. ವಾವ್, ಸಖತ್ತಾಗಿದೆ ವಿನಯ್. ಖಂಡಿತವಾಗ್ಲೂ ನಾವು ಒಂದು ಸ್ವಲ್ಪ ಸಿಹಿ ಕಡೆಗೆ ಟರ್ನ್ ಆಗ್ತೀವಿ. ಎಷ್ಟು ಸ್ವೀಟ್ ಮೈಲ್ಡ್ ಆಗಿದೆ ಅಂದರೆ 2-3 ಕಪ್ ಇದ್ರೂ ಸಹ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಜೊತೆಗೆ ಉಪ್ಪಿಟ್ಟು ಇದೆ. ಉಪ್ಪಿಟ್ಟು ಹೆಂಗಿದೆ ನೋಡೋಣ. ಇನ್ನೊಂದು ಇದು ಸ್ಪೆಷಲ್ ಕಾಂಬೋ ಆಗಿರೋದ್ರಿಂದ ನೋಡಿ 4-5 ಥರ ನಿಮಗೆ ವೆರೈಟಿ ಸಿಗ್ತಾ ಇರೋದು ಇಲ್ಲಿ. ಉಪ್ಪಿಟ್ಟು ಸಕ್ಕ ಸಾಫ್ಟಿ ಆಗಿದೆ ಇವರು. ಬಿಸಿಬೇಳೆ ಬಾತ್ ಬನ್ನಿ ಲಗ್ಗೇಡೋಣ. ಜಾಸ್ತಿ ಇಷ್ಟ ಆಗಿದ್ದು ನನಗೆ ಪರ್ಸ್ನಲಿ ಬಿಸಿಬೇಳೆ ಬಾತು. ಸೆಕೆಂಡು ಇದು ಜಾಗರಿ ಬಾತು. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಅವ್ರು 1 2 3 ಹೇಳ್ತಾ ಇರಲಿ, ನಾವು ಹಂಗೆ ಇರೋಕ್ಕಾಗಲ್ಲ. ಇದು ಏನೋ ಪೊಂಗಲ್ ಅಲ್ಲ, ಇದು ಪೊಂಗಲ್ಲು. ನಾನು ಇಷ್ಟು ಟ್ರೈ ಮಾಡಿದ್ರಲ್ಲಿ ನನಗೆ ಪೊಂಗಲ್ಲೇ ನಂಬರ್ 1 ಅಂತ ಹೇಳಬೇಕು ಅನಿಸ್ತಿದೆ. ಸಖತ್ತಿದೆ. ಅಷ್ಟೇ ಮೆಣಸು, ಜೀರಿಗೆ ಏನು ಬೇಕು ಅದೆಲ್ಲ ಅವ್ರು ಆ್ಯಡ್ ಮಾಡಿರೋದ್ರಿಂದ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಇವಾಗೇನು ಹೇಳ್ತೀರಾ ರಂಜಿ ಪೊಂಗಲ್ಲು? ಹೌದು, ಇದು ಮೊಸರು ಬಜ್ಜಿ ಕಾಂಬಿನೇಷನ್ ಮಸ್ತಾಗಿದೆ. ಈ ಮಲ್ಲೇಶ್ವರಂ ಸುತ್ತಮುತ್ತ ಇರೋರು ಒಂದು ಒಳ್ಳೆ ಆಪರ್ಚುನಿಟಿ ಏನಪ್ಪ ಅಂದರೆ, ಎಸ್ಪೆಷಲಿ ಈಗ ಫಿಟ್ನೆಸ್ ಕಾನ್ಷಿಯಸ್ ಇರ್ತಾರಲ್ಲ ಅವರು ಕೂಡ ಅಷ್ಟೇ ಜಿಮ್ ಎಲ್ಲ ಮುಗಿಸಿ
ಏನು ತಿನ್ನೋದು ಹೋಟೆಲ್ಗೆ ಹೋದರೆ ಜಂಕು ಅದು ಇದು ಅಂತ ಮೈಂಡ್ ಸೆಟ್ ಇದ್ದರೆ ಡೆಫಿನೆಟ್ಲಿ ಈ ಪ್ಲೇಸಿಗೆ ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಕ್ವಾಲಿಟಿ ಬಗ್ಗೆ ಅಂತೂ ತುಂಬಾ ಫೋಕಸ್ ಮಾಡಿದ್ದಾರೆ. ಸೊ ಇವಾಗಷ್ಟೇ ಒಂದು ಕಾಂಬೋನೂ ಸಹ ಟ್ರೈ ಮಾಡಿದ್ವಿ. ಜೊತೆಗೆ ಇಲ್ಲಿ ಅದೇ ಒಂದು ಮಿಲೆಟ್ ಮಿಕ್ಸ್ ಮಾಡಿ ನಮಗೆ ಮೀಲ್ನೂ ಸಹ ಕೊಟ್ಟಿರೋ ಅಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದರಲ್ಲೂ ಮೇಯ್ನ್ ಥಿಂಗ್ ನೋಡಿ, ಕಿಚಡಿ ಇರುತ್ತಂತೆ, ಇವತ್ತು ಪಲಾವ್ ಕೊಟ್ಟಿದ್ದಾರೆ, ಮತ್ತು ಮಿಲೆಟ್ಟಿಂದ ಮಾಡಿರೋ ಪಾಯಸ, ಸಾಂಬಾರಿದೆ ಬಿಡಿ. ಅದು ಬಿಟ್ಟರೆ ಚಪಾತಿನೂ ಸಹ ಮಿಲೆಟ್ಟಿಂದನೇ ಮಾಡಿರೋದಂತೆ. ಸೊ ಆರ್ಕಾಯಿಂದ ಮಾಡಿರೋ ಅಂಥ ರೈಸು ಈ ಒಂದು ಮೀಲಲ್ಲಿ ಸಿಗ್ತಾ ಇರೋ ಅಂಥದ್ದು. ಬನ್ನಿ ಚಪಾತಿಯಿಂದ ಶುರು ಮಾಡೋಣ ಅಂತೆ. ಚಪಾತಿ ಸಾಂಬಾರು ಸಖತ್ತಾಗಿದೆ. ಮತ್ತು ಸಿರಿಧಾನ್ಯಗಳದ್ದು ಇನ್ನೊಂದು ನೀವು ಮುಖ್ಯವಾದ ವಿಚಾರ ಏನಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಹೌದು, ಈಗ ನಮ್ಮ ರೆಗ್ಯುಲರ್ ಫುಡ್ನಲ್ಲಿ ಫೈಬರ್ ಕಂಟೆಂಟ್ ತುಂಬ ಕಡಿಮೆ. ಸೊ ವೀಕ್ಲಿ ಒನ್ಸ್ ನೀವು ಈ ಥರ ಒಂದು ಫೈಬರ್ ರಿಚ್ ಮೀಲ್ನ ತಿಂದರೆ ದೇಹಕ್ಕೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಹುದು. ಜೊತೆಗೆ ನೋಡಿ, ಹೆಲ್ತ್ ಕಾನ್ಷಿಯಸ್ಗೆ ಒಂದು ನೀರನ್ನು ಸಹ ನೀವು ಯಾವುದೋ ಗ್ಲಾಸಲ್ಲಿ ಕುಡಿಬಾರ್ದು ಅಂತೇಳಿ ಅವರು ತಾಮ್ರದಲ್ಲೇ ತೊಗೊಂಬಂದಿರೋ ಅಂಥದ್ದು. ಸ್ವೀಟ್ ತುಂಬಾ ಇಷ್ಟ ಆಯ್ತು ನನಗೆ. ಮತ್ತು ಪಾಯಸನೂ ಎಷ್ಟು ಚೆನ್ನಾಗಿದೆ ಅಂದರೆ ಪಾಯಸನೇ ಒಂದು 2 ಕಪ್ ತೊಗೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ಟೇಸ್ಟ್ ಮೇಲೆ ಸಿರಿಧಾನ್ಯದ್ದು ಹೇಗಿರುತ್ತಪ್ಪ ಅಂತ ಒಂದು ಡೌಟ್ ಇತ್ತು. ಬಟ್ ನನ್ನ ಕಡೆಯಿಂದ ಕಂಪ್ಲೀಟ್ಲಿ ಎಲ್ಲದು ಪಾಸ್, ಸಖತ್ತಾಗಿದೆ. ಇದು ಆರ್ಕಾ ರೈಸಿಂದ ಮಾಡಿರೋ ಅಂಥದ್ದು ಅನ್ನ ರಸಮ್ ಅಂತೂ ಟೇಸ್ಟು ಸಹ ಅಷ್ಟೇ ಸಖತ್ತಾಗಿದೆ ಆ್ಯಕ್ಚುಲಿ. ನೋಡಿ, ಮೀಲ್ ಬರೋರಿಗೆ ನೀವು ರೈಸ್ ಥರ ತಿನ್ನಬೇಕು ಅಂತ ಇರೋರಿಗೂ ಇದೆ, ಜಸ್ಟು ತಿಂಡಿ ಥರ ತಿನ್ನಬೇಕು ಅಂತ ಇರೋ ಅಂಥವ್ರಿಗೂ ಇದೆ, ಸ್ನ್ಯಾಕ್ಸ್ ಥರ ನೀವು ನೋಡಬೇಕು ಅಂತ ಹೇಳಿದ್ರೆ ಇನ್ನೊಂದು 30 ಸೆಕೆಂಡ್ಸ್ ವೆಯ್ಟ್ ಮಾಡಿ ಅದನ್ನು ತೋರಿಸ್ತೀನಿ. ಕೇರಳ ಸೈಡು ಈ ಪುಟ್ಟು ಅಂತ ಏನೋ ಹೇಳ್ತಾರಂತಲ್ಲಪ್ಪ, ಪುಟ್ಟಾಗೆ. ಬಟ್ ನೋಡೋಕ್ಕೇನು ಪುಟ್ಟಾಗಿಲ್ಲ, ಇದು ಒಂದು ಸ್ವಲ್ಪ ದೊಡ್ಡದಾಗೇ ಇದೆ. ಮತ್ತು ಇದು ಕಂಪ್ಲೀಟಾಗಿ ಮಿಲೆಟ್ನ ರವಾ ಮಾಡಿ ಅದನ್ನು ಪೌಡ್ರ್ ಮಾಡಿ 2 ಕಾಂಬಿನೇಷನ್. ನೋಡಿ, ನಿಮಗೆ ರಾಗಿ ಇದೆ ಮಧ್ಯದಲ್ಲಿ ಒಂದು, ಇದಕ್ಕೆ ಆ ಕಡೆ ಈ ಕಡೆ ನವಣೆ ಇದೆ. ಇದೆಲ್ಲ ಕೋಕೋನಟ್ ಗ್ರೇಟೆಡ್ ಪೌಡರ್ ಸೈಡಲ್ಲಿ. ನಿಮಗೆ ಓಪನ್ ಮಾಡಿದ್ರೆ ಅಲ್ಲೂ ಕೂಡ ಕೋಕೋನಟ್ ಸಿಗುತ್ತೆ ನಿಮಗೆ. ವಾವ್. ಇದು ಕಾಂಬಿನೇಷನ್ ಬಂದು ಕಡಲೆಕಾಳು ಆಲೂಗೆಡ್ಡೆದು ಕುರ್ಮಾ. ಓಕೆ. ಖಾರ ಬೇಕು ಅಂದರೆ, ಸ್ವೀಟ್ ಬೇಕು ಅಂದರೆ ತೆಂಗಿನಕಾಯಿ ಹಾಲಿದು. ಓಕೆ. ಅದು ಬಂದು ಜಾಗ್ರಿ, ಇದನ್ನು ಬೆಲ್ಲನ ಆ್ಯಡ್ ಮಾಡಿ ರಾಗಿಯಿಂದ ಈ ಕಡೆ ಸ್ವೀಟ್ ತಿನ್ಬೋದು, ರಾಗಿಯಿಂದ ಆ ಕಡೆಗೆ ಖಾರ ತಿನ್ಬೋದು. 2 2 in 1 ಮಾಡಿ ಇಟ್ಟಿದ್ದೀವಿ. ಇದು ಏನು ಚೆನ್ನಾಗಿದೆ ರೀ ಟೇಸ್ಟು. ನಮ್ಮ ಸತೀಶ್ ಭಟ್ರನ್ನ ಕರ್ಕೊಂಬಂದು ಟೇಸ್ಟ್ ಮಾಡಬೇಕು. ನಿಮ್ಗೆ ಇನ್ ಟೈಮ್ಗೆ ಹೊಟ್ಟೆ ಹಸುವಾಗುತ್ತೆ. ಈಗ ಇಷ್ಟು ತಿಂದಿದ್ದೀರಲ್ವಾ, ಕರೆಕ್ಟ್ ಟೈಮ್ಗೆ ಹೊಟ್ಟೆ ಹಸುವಾಗುತ್ತೆ. ಯಾಕೆಂದರೆ ಇವತ್ತು ನಿಮ್ಮ ಹೊಟ್ಟೆ ಹೇಳುತ್ತೆ, ಗುರು ನೀನು ಇವತ್ತೇ ಕೊಟ್ಟಿದ್ದು ನನಗೆ ಒಳ್ಳೆ ಊಟ. ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಸರ್ಗೆ. ಯಾಕಂದರೆ ಕೆಲವೊಬ್ಬರು ರಿಸ್ಕ್ ತೊಗೊಂಡು ಬಿಸ್ನೆಸ್ ಮಾಡ್ತಾರೆ. ಬಟ್ ಈ ಥರ ಅಂದರೆ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು, ಒಂದು ಗೋಲ್ ಇಟ್ಕೊಂಡು ಈ ಥರ ಹೆಲ್ತ್ ಬಗ್ಗೆ ಏನಾದರೂ ಚೇಂಜ್ ಮಾಡಲೇಬೇಕು ಸೊಸೈಟಿನಲ್ಲಿ ಅಂತ ಹೇಳಿ ಇಷ್ಟೆಲ್ಲ ಯುನೀಕಾಗಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರಿಯಲಿ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಮತ್ತು ಈಗ ಈ ಥರ ಎಲ್ಲ ಒಂದು ಹೊಸ ಹೊಸ ಐಡಿಯಾಸ್ ಬಂದಾಗ ನಮ್ಮ ಕರ್ನಾಟಕದ ಜನತೆ ಯಾವಾಗಲೂ ಸಪೋರ್ಟ್ ಮಾಡಿರ್ತಾರೆ. ಸೊ ಈ ವೆಂಚರ್ನು ಕೂಡ, ಈ ಹೋಟೆಲ್ನು ಕೂಡ ನೀವು ಸಪೋರ್ಟ್ ಮಾಡಿ ಬಂದು ಟೇಸ್ಟ್ ಮಾಡಿ ನೋಡಿ. ನಾವೇನು ಯಾವುದೇ ರೀತಿ ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ. ನಮಗೆ ಎಷ್ಟು ನಾವು ಮನಸ್ಸಲ್ಲಿ ಬಂದಿದ್ದು ಖುಷಿಯಿಂದ ಬಂದಿದ್ದು ಮಾತುಗಳನ್ನ ಹೇಳ್ತಾ ಇದ್ದೀವಿ. ನನ್ನಂತೂ ಭಾರಿ ಖುಷಿಯಾಗಿದೆ. ನೀವು ಹೇಳ್ದಂಗೆ ಆ್ಯಕ್ಚುಲಿ ಈ ಎಲ್ಲ ಕ್ರೆಡಿಟು ನನ್ನ ಒಬ್ಬನಿಗೆ ಅಲ್ಲ, ಕಂಪ್ಲೀಟ್ ನನ್ನ ಹೋಲ್ ಟೀಮ್. ನನಗಿಂತನೂ ಹೆಚ್ಚಿಂದ ಅದು ಶ್ರಮ ಅವ್ರದ್ದಿದೆ. ಅದರಲ್ಲೂ ನನ್ನ ಬ್ರದರ್ ಇದೆಲ್ಲ ಮಾಡೋಕ್ಕೆ ಇನ್ಸ್ಪಿರೇಷನ್. ಅದೇ ಈಗ ಖಾದ್ಯಗಳು ಅಂತ ಬಂದಾಗ ಅದ್ರ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ನಾವು ಮಾಡೋಕ್ಕಾಗಲ್ಲ. ಬನ್ನಿ, ದಯವಿಟ್ಟು ಟೇಸ್ಟ್ ಮಾಡಿ. ಮಲ್ಲೇಶ್ವರಂ ಶಾಪಿಂಗಿಗೆ ಅಂತ ಹೇಳಿದ್ರೆ ಫೇಮಸ್ಸು. ಎಷ್ಟು ಜನ ಬರ್ತೀರಿ, ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಹಸು, ಸಂಜೆ ಸ್ನ್ಯಾಕ್ಸಿಗೆ ಸುತ್ತಾಡಿ ಸಾಕಾಗಿರ್ತೀರ. ಒಂದು ವಿಸಿಟ್ ಹಾಕಿ, ನಿಮ್ಮ ನೆಚ್ಚಿನ ಏನು ಒಂದು ಫೇವ್ರೆಟ್ ಫುಡ್ ಆಗಿರುತ್ತೆ ಇಲ್ಲಿ ಬಂದು ಟ್ರೈ ಮಾಡಿದ್ಮೇಲೆ ನಮ್ಮ ಕಮೆಂಟ್ ಸೆಷನಲ್ಲೂ ತಿಳಿಸ್ಕೊಡಿ ನೀವೇನು ಟ್ರೈ ಮಾಡಿದ್ರಿ ಅಂತ. ಏನೇ ಸರ್, ನನ್ನ ಕಡೆಯಿಂದನೂ ಸ್ಪೆಷಲ್ ಥ್ಯಾಂಕ್ಸು. ನಿಜವಾಗ್ಲೂ ಭಾರಿ ಖುಷಿ ಆಯಿತು. ಈ ಥರ ಒಂದು ಹೆಲ್ದಿನ ಮುಂದೆ ಇಟ್ಕೊಂಡು ಕರ್ನಾಟಕದಲ್ಲಿ ಫಸ್ಟ್ ರೆಸ್ಟೋರೆಂಟಿಗೆ ಇವ್ರದ್ದೇನಾಗಿದೆ, ಇನ್ನಷ್ಟು ಹಲವಾರು ಬ್ರಾಂಚಸ್ಗಳು ನೆಕ್ಸ್ಟ್ ಬರಲಿ ಅಂತ ಹೇಳಿ ನಮ್ಮ ಆಶಯನೂ ಅದೇ ಸರ್. ನಮ್ಮ ಉದ್ದೇಶ ಒಂದೇ, ಎಷ್ಟೇ ಆಸ್ತಿ ಪಾಸ್ತಿ ಹಣ ಶ್ರೀಮಂತಿಗೆ ಎಲ್ಲ ಮಾಡಿ ಮಕ್ಳಿಗೋಸ್ಕರ ಕಷ್ಟಪಡ್ತಾ ಇರ್ತಾರೆ. ಅವ್ರು ಒಂದು ಮರಿತಾರೆ, ಅದನ್ನು ಅನುಭವಿಸೋಕೆ ಅವ್ರಿಗೆ ಆರೋಗ್ಯ ಕೊಡಬೇಕು ಅನ್ನೋ ಆಸ್ತಿನೇ ಮರ್ತಿರ್ತಾರೆ. ಇದನ್ನು ಮಾಡೋದ್ರಿಂದ ಅವ್ರಿಗೆ ದೊಡ್ಡ ಆಸ್ತಿ ಅಂದರೆ ಆರೋಗ್ಯ. ಅದನ್ನು ಕೊಟ್ಟರೆ ಅವ್ರು ಮಾಡಿದ ಆಸ್ತಿನ, ಆ ಮನೇನ ಅವ್ರು ಅನುಭವಿಸೋಕೆ ಅವ್ರು ಇರ್ತಾರೆ ಸರ್. ಇದು ನಮ್ಮ ಉದ್ದೇಶ ಸರ್. ಇನ್ನು ನೀವು ಊಟದ ಟೈಮ್ ಆಗೋಯ್ತಲ್ಲ, ಸಂಜೆ ಟೈಮ್ ಈ ಕಡೆ ಇದೆ ಮಲ್ಲೇಶ್ವರಮಲ್ಲಿ. ಇಲ್ಲಿ ಸಿಕ್ಕಾಪಟ್ಟೆ ಸ್ನ್ಯಾಕ್ಸ್ ಕೂಡ ಇದೆ, ನೀವು ಟ್ರೈ ಮಾಡೋದಕ್ಕೆ. ನೋಡಿ, ಮಿಲೆಟ್ ವಡೆ, ಇದು ಕೂಡ ಮಿಲೆಟ್ ವಡೆ ನೋಡಿ. ನೋಡೋದಕ್ಕೆ ಸೈಜೆಲ್ಲ ಎಷ್ಟು ಚೆನ್ನಾಗಿದೆ. ಪಡ್ಡು ಸಿಗುತ್ತೆ, ಸಮೋಸ ಸಿಗುತ್ತೆ. ಎಲ್ಲದಕ್ಕೂ ಹೆಚ್ಚಾಗಿ ನನಗೆ ಇಷ್ಟವಾದ ಚಹಾ ಸಿಗುತ್ತೆ. ಅದು ಹೇಗೆ ಅಂದರೆ ಇಲ್ಲಿ ನೋಡಿ, ಬೆಲ್ಲ ಹಾಕಿಬಿಟ್ಟೆ ಮಾಡೋದು ಚಹಾ.
ಓ ಸೊ ನನಗೆ ಈ ಬಾಯ್ಲರ್ ಚಹಾ ಹೇಗಿದೆ ಅಂತ ನೋಡಲೇಬೇಕು. ಸರ್ ಒಂದು ಟೀ ಮಾಡ್ತೀರಾ ಸರ್? ಬೆಲ್ಲದ ಟೀ ಕೂಡ ಸಖತ್ತಾಗಿದೆ. ನನಗೇನೋ ಇಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಅನ್ಸ್ತಪ್ಪ. ಒಂದು ಊಟದಿಂದ ಹಿಡಿದು ದೋಸೆ, ಇಡ್ಲಿ, ಊಟ ಎಲ್ಲ ಫಸ್ಟ್ ಕ್ಲಾಸು. ಟೀನೂ ಹಂಗೆ ಸಖತ್ತಾಗಿದೆ. ಬಾಯ್ಲರ್ ಟೀ ಯಾವಾಗಲೂ ಸ್ಪೆಷಲ್ ಟೇಸ್ಟ್ ಆಗಿರುತ್ತೆ. ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಮಲ್ಲೇಶ್ವರದಲ್ಲಿದ್ದರೆ ನೀವು ಈ ಪ್ಲೇಸ್ಗೆ ಬಂದು ಏನೇನು ಬೇಕೋ ಎಲ್ಲ ಟ್ರೈ ಮಾಡಿ ಮನೆ ಕಡೆ ಹೋಗ್ಬೋದು.